ಕನ್ನಡ ಸಾಹಿತ್ಯ ರಂಗ ಡ್ಯಾಲಸ್ ಅಲ್ಲಿ ನಡೀತಾ ಇದೆ. ನಾಗ್ತಿಹಳ್ಳಿ ಚಂದ್ರಶೇಖರ್ ಅವರು ಮುಖ್ಯ ಅತಿಥಿಯಾಗಿ ಬರಲಿದ್ದಾರೆ. ಈ ಬಾರಿಯ ಪ್ರಮುಖ ವಿಷಯ ಚಲನಚಿತ್ರ ಮತ್ತು ಸಾಹಿತ್ಯ ಅಂತ. ಮಯೂರ ಕಾದಂಬರಿ ಆಧಾರಿತ ಚಲನಚಿತ್ರ ಅಂದ್ರೆ ಹೆಚ್ಚು ಜನಕ್ಕೆ ಅದು ನಂಬಿಕೆನೇ ಬರೋದಿಲ್ಲ. ಈ ಸಲ ನಮ್ಮ ಮಲ್ಲಿಗೆ ಕನ್ನಡ ಸಂಘದ ಆಶ್ರಯದಲ್ಲಿ ನಡೀತಾ ಇದೆ. ಅದೇ ಸಂಘದ ಅಧ್ಯಕ್ಷಳು ನಾನು ವಿದ್ಯಾ ಆದ್ಯ. 2026ನೇ ಇಸ್ವಿನಲ್ಲಿ ಮೇ 1, 2, 3 12ನೇ ವಸಂತ ಸಾಹಿತ್ಯೋತ್ಸವ ನಡೆಯಲಿದೆ. ಇಲ್ಲಿಯ ಡ್ಯಾಲಸ್ನ ಅರ್ವಿಂಗ್ ನಗರದ DFW ಹಿಂದೂ ಟೆಂಪಲ್, ಏಕ್ತಾ ಮಂದಿರ್ ಅಂತ ಕರೀತಾರಲ್ಲ, ಆ ಜಾಗದಲ್ಲಿ ಇದು ನಡೀತಾ ಇದೆ. ಶಾರ್ಟ್ ಫಿಲ್ಮ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರಲ್ಲ, ಅದನ್ನ ಯಾರು ಮಾಡಿದ್ದಾರೆ ಅವರೊಡನೆ ನಾಗ್ತಿಹಳ್ಳಿ ಚಂದ್ರಶೇಖರ್ ಅವರು ಕೂಡ ಕೂತ್ಕೊಂಡು ಒಂದು ಚರ್ಚೆಯನ್ನು ನಡೆಸ್ತಾರೆ. ಕನ್ನಡ ಸಾಹಿತ್ಯ ರಂಗ ಅನ್ನೋದು ಅಮೆರಿಕಾನಲ್ಲಿ ಕನ್ನಡ ಸಾಹಿತ್ಯಕ್ಕೆ ಮೀಸಲಾದಂತಹ ಒಂದು ಸಂಸ್ಥೆ. ಬರುವಂತ ಜನಗಳಿಗೆ ಯಾವ್ಯಾವ ರೀತಿಯ ಕಾರ್ಯಕ್ರಮಗಳನ್ನ ಅವ್ರು ಅಪೇಕ್ಷಿಸಬಹುದು? ಶುಕ್ರವಾರ ಸಾಯಂಕಾಲದಿಂದ ಕಾರ್ಯಕ್ರಮ ಶುರುವಾಗತ್ತೆ. ಹಾಡು, ನೃತ್ಯ, ನಾಟಕ ಮತ್ತೆ ಒಳ್ಳೆ ಚೆನ್ನಾಗಿರೋ ಊಟ ತಿಂಡಿ ಎಲ್ಲದೂ ಕೂಡ ಇರುತ್ತೆ. ಬರೀ ಮಾತು ಅಷ್ಟೇ ಅಲ್ಲ. ನಾನು ಲಾಸ್ಟ್ ಟೈಮ್ ಬಂದಿದ್ನಲ್ಲ, ಫಸ್ಟ್ ಟೈಮ್ ಅಟೆಂಡ್ ಮಾಡಿದ್ದು, ಬಹಳ ಇಷ್ಟ ಆಯ್ತು. ಮೊದಲನೇದಾಗಿ ಊಟ ಅಂತೂ ಸಖತ್ತಾಗಿತ್ತು 2 ದಿನನೂ. ಆಮೇಲೆ ಎಲ್ಲ ರೀತಿಯ ಕಾರ್ಯಕ್ರಮಗಳು, ನಾವು ಒಂದು ನಾಟಕ ಮಾಡಿದ್ವಿ. ತುಂಬ ಜನಕ್ಕೆ ಕನ್ನಡದ ಬಗ್ಗೆ ಅಭಿಮಾನ ಇರುತ್ತೆ, ಬಟ್ ಸಾಹಿತ್ಯದಲ್ಲಿ ಅಷ್ಟು ಇಂಟ್ರೆಸ್ಟ್ ಇರಲ್ಲ. ಸೊ ಅಂಥವ್ರಿಗೆ ಯಾವ್ಯಾವ ರೀತಿಯ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದೀರಾ? ನಮ್ಮ ಉದ್ದೇಶ ಏನು ಅಂದರೆ, ನಿಮಗೆ ಸ್ವಲ್ಪ ಆಸಕ್ತಿ ಇದ್ದರೂ ಸಹ ನಿಮ್ಮ ಅಭಿರುಚಿಗೆ ತಕ್ಕ ಹಾಗೆ ಎಲ್ಲ ರೀತಿಯ ಕಾರ್ಯಕ್ರಮಗಳು ಇರುತ್ತೆ. ಯಾರಿಗೆ ಬರೆಯೋದಕ್ಕೆ ಆಸಕ್ತಿ ಇದೆ, ಓದೋದಕ್ಕೆ ಆಸಕ್ತಿ ಇದೆ, ಅವರನ್ನೆಲ್ಲ ಒಟ್ಟು ಮಾಡಿ ಒಂದು ವೇದಿಕೆಯನ್ನು ಕಲ್ಪಿಸೋ ಉದ್ದೇಶದಿಂದ 2003ರಲ್ಲಿ ಕನ್ನಡ ಸಾಹಿತ್ಯ ರಂಗ ಸ್ಥಾಪನೆ ಆಯಿತು. ಪ್ಯಾನೆಲ್ ಡಿಸ್ಕಷನ್ಸ್ ಇರುತ್ತೆ. ಕೃತಿ ಬರೆದಿರೋದು ಪರದೆಗೆ ಬಂದಾಗ ಯಾವ ರೀತಿ ಒಂದು ಮಾರ್ಪಾಡುಗಳಾಗತ್ತೆ, ಸ್ಥಳೀಯ ಆಸಕ್ತರು ಕವನ, ಕಥೆ ಇದುಗಳನ್ನೆಲ್ಲ ಕಳಿಸಬಹುದು. ನಾವು ಇದನ್ನೆಲ್ಲ ಪಬ್ಲಿಷ್ ಮಾಡಿ ಜನರಿಗೆ ಕೊಡ್ತೀವಿ. ಮೊದಲು ಎಲ್ಲಿ ನಡೆದಿದ್ದು? ಡೆಲವೇರ್ನಲ್ಲಿ ಒಂದು ಯೂನಿವರ್ಸಿಟಿನಲ್ಲಿ ನಡೀತಿದ್ದು. ಕನ್ನಡ ಸಾಹಿತ್ಯ ರಂಗಕ್ಕೆ ಸದಸ್ಯರಾಗಬೇಕು ಅಂದರೆ ಖಂಡಿತ ಕನ್ನಡ ಸಾಹಿತ್ಯ ರಂಗ .org ಅಂತ ವೆಬ್ಸೈಟ್ ಇದೆ. ನಮಸ್ಕಾರ. ಮಲ್ಲಿಗೆ ಕನ್ನಡ ಸಂಘ ನಾರ್ತ್ ಟೆಕ್ಸಸ್ ಡ್ಯಾಲಸ್ ನಗರದಲ್ಲಿದೆ. ಅದೇ ಸಂಘದ ಅಧ್ಯಕ್ಷಳು ನಾನು ವಿದ್ಯಾ ಆದ್ಯ. 2026ನೇ ಇಸ್ವಿನಲ್ಲಿ ಮೇ 1, 2, 3 12ನೇ ವಸಂತ ಸಾಹಿತ್ಯೋತ್ಸವ ನಡೆಯಲಿದೆ. ಈ ಒಂದು ಇವೆಂಟ್ಗೆ ಬಹಳಷ್ಟು ಜನ ದೇಶಾದ್ಯಂತದಿಂದ ಬರ್ತಾ ಇದ್ದಾರೆ. ನಮ್ಮ ಕನ್ನಡ ಸಾಹಿತ್ಯ ರಂಗದ ಕಾರ್ಯದರ್ಶಿ ಆಗಿರೋರು ಪೂರ್ಣಿಮಾ ಕಶ್ಯಪ್ ಅವರು ನಮ್ಮ ಮಲ್ಲಿಗೆ ಕನ್ನಡ ಸಂಘದಲ್ಲಿ ಕೂಡ ಸುರಭಿ ಅನ್ನೋ ಒಂದು ವಿಭಾಗದ ಲೀಡ್ ಆಗಿದ್ದಾರೆ. ಈ ಸುರಭಿ ವಿಭಾಗ ಕನ್ನಡ ಸಾಹಿತ್ಯವನ್ನು ಪ್ರೋತ್ಸಾಹಿಸೋದಕ್ಕೋಸ್ಕರನೇ ಮಾಡಿರುವಂತ ವಿಭಾಗ. ಈ ಒಂದು ವಿಭಾಗದ ಲೀಡ್ ಆಗಿ ಅವರು KSR ಬಗ್ಗೆ ನಿಮ್ಗೆಲ್ರಿಗೂ ಹೇಳ್ತಾರೆ. ಧನ್ಯವಾದಗಳು. ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು NRI ಸ್ಟೋರೀಸ್. ಹೊರನಾಡ ಕನ್ನಡಿಗರ ಕತೆ ನಿಮ್ಮ ಜೊತೆ. ಇವತ್ತು ನಮ್ಮ ಜೊತೆ ಇದ್ದಾರೆ ಪೂರ್ಣಿಮಾ ಅವರು. ನಮಸ್ತೆ ಪೂರ್ಣಿಮಾ ಅವರೇ. ನಮಸ್ಕಾರ ಸುನಿಲ್. ಪೂರ್ಣಿಮಾ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ಇವರು ಡ್ಯಾಲಸ್ ನಿವಾಸಿ. ಕಳೆದ 26 ವರ್ಷಗಳಿಂದ ಡ್ಯಾಲಸ್ಸಲ್ಲಿದ್ದಾರೆ. ಇವರು ಮೂಲತಃ ಮಾಗಡಿಯವರು, ಮಾಗಡಿ ಹತ್ರ ಕುದೂರು. ಕನ್ನಡ ಸಾಹಿತ್ಯದಲ್ಲಿ ಒಂದು ವಿಶಿಷ್ಟವಾದ ಆಸಕ್ತಿ. ಇವರು ಅನೇಕ ಲೇಖನಗಳನ್ನು ಬರೆದಿದ್ದಾರೆ, ಕನ್ನಡ ಸಾಹಿತ್ಯ ಕಾರ್ಯಕ್ರಮಗಳನ್ನ ಮುನ್ನಡೆಸಿದ್ದಾರೆ. ಫಾರ್ ಎಕ್ಸಾಂಪಲ್ಲು ಅಕ್ಕ ಸಮ್ಮೇಳನದಲ್ಲಿ ಕನ್ನಡ ಸಾಹಿತ್ಯನ ಲೀಡ್ ಮಾಡಿದ್ದಾರೆ. ನಿಮಗೆಲ್ಲ ತಿಳಿದಿರೋ ಹಾಗೆ ಕನ್ನಡ ಸಾಹಿತ್ಯ ರಂಗ ಡ್ಯಾಲಸ್ಸಲ್ಲಿ ನಡೀತಾ ಇದೆ. ಇದೆಲ್ಲದ್ರ ಬಗ್ಗೆ ಪೂರ್ಣಿಮಾ ಅವ್ರ ಹತ್ರ ತಿಳ್ಕೊಳ್ಳೋಣ. ನಮಸ್ತೆ ಪೂರ್ಣಿಮಾ, ವೆಲ್ಕಮ್ ಒನ್ಸ್ ಅಗೇನ್. ಕನ್ನಡ ಸಾಹಿತ್ಯ ರಂಗ ಅನ್ನೋದು ಅಮೆರಿಕಾನಲ್ಲಿ ಕನ್ನಡ ಸಾಹಿತ್ಯಕ್ಕೆ ಮೀಸಲಾದಂತಹ ಒಂದು ಸಂಸ್ಥೆ. ನೀವೆಲ್ಲ ಅಕ್ಕ, ನಾವಿಕಾ ಈ ಥರ ಕನ್ನಡ ಸಂಸ್ಥೆಗಳನ್ನು ಕೇಳಿರಬಹುದು. ಇಲ್ಲಿ ಊರುಗಳಲ್ಲೂ ಕೂಡ ಕನ್ನಡ ಸಂಘಗಳು, ಕನ್ನಡ ಕೂಟಗಳು ಸಾಕಷ್ಟು ಇವೆ. ಇಡೀ ಅಮೆರಿಕ ಮಟ್ಟದಲ್ಲಿ ನಮಗೆ ಅಕ್ಕ ಮತ್ತು ನಾವಿಕಾ ಬರುತ್ತಲ್ಲ, ಅಲ್ಲಿ ಏನಾಗುತ್ತೆ ಅಂದರೆ ಮನರಂಜನೆಗೆ ಹೆಚ್ಚಿನ ಪ್ರಾಮುಖ್ಯತೆ ಇರುತ್ತೆ, ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆ ಥರ ಇರುತ್ತೆ. ಸಾಹಿತ್ಯಕ್ಕೆ ಸಾಹಿತ್ಯವನ್ನು ಹೆಚ್ಚು ಪ್ರಚಾರ ಮಾಡಬೇಕು. ಇಲ್ಲಿ ಆಸಕ್ತಿ ಇರುವಂತಹ ಕನ್ನಡಿಗರನ್ನೆಲ್ಲ ಒಟ್ಟು ಮಾಡಿ, ಯಾರಿಗೆ ಬರೆಯೋದಕ್ಕೆ ಆಸಕ್ತಿ ಇದೆ, ಓದೋದಕ್ಕೆ ಆಸಕ್ತಿ ಇದೆ, ಅವರನ್ನೆಲ್ಲ ಒಟ್ಟು ಮಾಡಿ ಒಂದು ವೇದಿಕೆಯನ್ನು ಕಲ್ಪಿಸೋ ಉದ್ದೇಶದಿಂದ 2003ರಲ್ಲಿ ಕನ್ನಡ ಸಾಹಿತ್ಯ ರಂಗ ಸ್ಥಾಪನೆ ಆಯಿತು. ಪ್ರತಿ 2 ವರ್ಷಕ್ಕೊಮ್ಮೆ ವಸಂತ ಸಾಹಿತ್ಯೋತ್ಸವ ಅಂತ ನಡೆಸ್ತಾರೆ ಕನ್ನಡ ಸಾಹಿತ್ಯ ರಂಗದ. ಮೊದಲು ಎಲ್ಲಿ ನಡೆದಿದ್ದು ಅಂದರೆ, ಇದು ಡೆಲವೇರ್ನಲ್ಲಿ ಒಂದು
ಕಡೆ ನಡೀತು. ಒಂದು ಯೂನಿವರ್ಸಿಟಿನಲ್ಲಿ ನಡೀತಿದ್ದು ಮೊದಲನೇದು. ಚಿಕ್ಕದಾಗಿ ಒಂದು ಕುವೆಂಪು ಸಾಹಿತ್ಯ ಸಮೀಕ್ಷೆ ಅನ್ನೋ ಒಂದು ವಿಷಯನ ಇಟ್ಕೊಂಡು ನಡೀತು. ಪ್ರಭುಶಂಕರ ಅವರು ಮುಖ್ಯ ಅತಿಥಿಯಾಗಿ ಬಂದಿದ್ದರು. ಸೊ ಆಗ ಶುರುವಾಗಿದ್ದು, ಆಗ್ಲಿಂದನೂ ಪ್ರತಿ 2 ವರ್ಷಕ್ಕೊಮ್ಮೆ ಇದು ವಸಂತ ಸಾಹಿತ್ಯೋತ್ಸವ ಅಂತ ನಡೆಯುತ್ತೆ. ಯಾವುದಾದ್ರೂ ಒಂದು ಮುಖ್ಯ ವಿಷಯನ ತಗೊಂಡು ಅದ್ರ ಬಗ್ಗೆ ಎಲ್ಲ ಕಡೆ ಯಾರ್ಯಾರಿಗೆ ಆಸಕ್ತಿ ಇದೆ ಅವ್ರ ಹತ್ರ ಎಲ್ಲ ಲೇಖನಗಳನ್ನು ಬರೆಸಿ ಅದನ್ನು ಒಂದು ಪುಸ್ತಕ ಮಾಡ್ತೀವಿ. ಇದೇ ರೀತಿ ಮತ್ತು ಸಾಹಿತ್ಯ ಮತ್ತು ಏನು ವಿಷಯ ಆರಿಸ್ಕೊಂಡಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂತಹ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಓಕೆ. ಈ ವರ್ಷದ ಕನ್ನಡ ಸಾಹಿತ್ಯ ರಂಗಕ್ಕೆ ಸಿದ್ಧತೆಗಳು ಹೇಗಿದೆ? ರಿಜಿಸ್ಟರ್ ಮಾಡ್ಕೋಬೇಕಾದ್ರೆ ಪ್ರಾಸೆಸ್ ಏನು? ಖಂಡಿತ. ಈ ಸಲ ನಮ್ಮ ಮಲ್ಲಿಗೆ ಕನ್ನಡ ಸಂಘದ ಆಶ್ರಯದಲ್ಲಿ ನಡೀತಾ ಇದೆ ಕನ್ನಡ ಸಾಹಿತ್ಯ ರಂಗದ 12ನೇ ವಸಂತ ಸಾಹಿತ್ಯೋತ್ಸವ. ಮೇ 1, 2 ಮತ್ತು 3 ಇಲ್ಲಿಯ ಡ್ಯಾಲಸ್ನ ಅರ್ವಿಂಗ್ ನಗರದ DFW ಹಿಂದೂ ಟೆಂಪಲ್, ಏಕ್ತಾ ಮಂದಿರ್ ಅಂತ ಕರೀತಾರಲ್ಲ, ಆ ಜಾಗದಲ್ಲಿ ಇದು ನಡೀತಾ ಇದೆ. ಈ ಬಾರಿಯ ಪ್ರಮುಖ ವಿಷಯ ಚಲನಚಿತ್ರ ಮತ್ತು ಸಾಹಿತ್ಯ ಅಂತ. ನಾಗ್ತಿಹಳ್ಳಿ ಚಂದ್ರಶೇಖರ್ ಅವರು ಮುಖ್ಯ ಅತಿಥಿಯಾಗಿ ಬರಲಿದ್ದಾರೆ. ಓ, ಸೂಪರ್. ಹಾಗೆ ಈ ವರ್ಷದ ಕನ್ನಡ ಸಾಹಿತ್ಯ ರಂಗ ನಮ್ಮ ಡ್ಯಾಲಸಲ್ಲಿ ನಡೀತಾ ಇದೆ. ಬರುವಂಥ ಜನಗಳಿಗೆ ಯಾವ್ಯಾವ ರೀತಿಯ ಕಾರ್ಯಕ್ರಮಗಳನ್ನ ಅವ್ರು ಅಪೇಕ್ಷಿಸ್ಬೋದು? ಏನೇನು ಸ್ಪೆಷಲ್ಸ್ ಇರುತ್ತೆ ಅಲ್ಲಿ? ಖಂಡಿತ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಯಾಕೆಂದರೆ ಇಲ್ಲಿ ಸುಮಾರು ಜನಕ್ಕೆ ನಮ್ಮ ಸಾಹಿತ್ಯೋತ್ಸವ, ವಸಂತ ಸಾಹಿತ್ಯೋತ್ಸವ ಅಂದರೆ ಹೇಗಿರುತ್ತೆ ಆ ಕಾರ್ಯಕ್ರಮ ಅನ್ನೋದ್ರ ಬಗ್ಗೆ ಒಂದು ಪಕ್ಷಿ ನೋಟ ಥರ ಹೇಳಿದ್ರೆ ಅವ್ರಿಗೂ ಕೂಡ ನಿರೀಕ್ಷೆಗೆ ಏನು ನಿರೀಕ್ಷೆ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಈಗ ನೋಡಿ, ಶುಕ್ರವಾರ ಸಾಯಂಕಾಲದಿಂದ ಕಾರ್ಯಕ್ರಮ ಶುರುವಾಗತ್ತೆ. ಸಾಮಾನ್ಯವಾಗಿ ಸಾಯಂಕಾಲದ ಹೊತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳೇ ಇರುತ್ತೆ. ಅಂದರೆ ಹಾಡು, ನೃತ್ಯ, ನಾಟಕ, ಈ ಥರ ಮಾಮೂಲಿ ನಮ್ಮ ಕನ್ನಡ ಸಂಘಗಳಲ್ಲಿ ಏನಿರುತ್ತೆ ಆ ರೀತಿ ಕಾರ್ಯಕ್ರಮಗಳು ಇರುತ್ತೆ. ಆದರೆ ಈ ಕಾರ್ಯಕ್ರಮಗಳು ನಮ್ಮ ಮುಖ್ಯ ವಿಷಯ ಇರುತ್ತಲ್ಲ, ಸಾಹಿತ್ಯ ರಂಗದ ಈ ಬಾರಿ ತಗೊಂಡಿರುವಂತಹ ಚಲನಚಿತ್ರ ಮತ್ತು ಸಾಹಿತ್ಯ, ಈ ಒಂದು ವಿಷಯಕ್ಕೆ ಪೂರಕವಾಗಿ ಇರುತ್ತೆ. ಅದಕ್ಕೆ ಕಾಂಪ್ಲಿಮೆಂಟ್ ಮಾಡೋ ಥರ ಇರುತ್ತೆ ಆ ಕಾರ್ಯಕ್ರಮಗಳು. ಇನ್ನು ಶನಿವಾರ ಬೆಳಿಗ್ಗೆ ನಮ್ಮ ಕನ್ನಡ ಸಾಹಿತ್ಯ ರಂಗದ ಸಾಹಿತ್ಯಿಕ ಕಾರ್ಯಕ್ರಮಗಳು ಪ್ರಾರಂಭ ಆಗುತ್ತೆ. ಮೊದಲು ನಮ್ಮ ಪುಸ್ತಕ, ನಾನಾಗಲೇ ಹೇಳಿದ್ನಲ್ಲ, ಸುಮಾರು 1.5 ವರ್ಷದಿಂದ ಆ ಪುಸ್ತಕದ ತಯಾರಿ ನಡೆದಿದೆ. ಅದರ ಒಂದು ಬಿಡುಗಡೆ ಇರುತ್ತೆ ಮತ್ತು ಅದರಲ್ಲಿ ಯಾರ್ಯಾರು ಬರೆದಿದ್ದಾರೆ ಲೇಖಕರು ಅವ್ರಿಗೆಲ್ಲ ಬಂದು ಒಂದೊಂದು ಪ್ರತಿಗಳನ್ನು ಕೊಡೋದು ಇರುತ್ತೆ. ಅದು ತುಂಬ ಒಂಥರ ಸಂತೋಷದ ಮತ್ತು ಹೆಮ್ಮೆಯ ವಿಷಯ ಅದರಲ್ಲಿ ಬರೆದಿರೋ ಲೇಖಕರಿಗೆಲ್ಲ. ಅದಾದಮೇಲೆ ನಮ್ಮ ಮುಖ್ಯ ಅತಿಥಿಯಾಗಿ ಬರ್ತಾ ಇರುವಂತಹ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಒಂದು ಮುಖ್ಯ ಭಾಷಣ ಮಾಡ್ತಾ ಇದ್ದಾರೆ. ಅದಾದಮೇಲೆ ಮತ್ತೆ ಒಳ್ಳೆ ಚೆನ್ನಾಗಿರೋ ಊಟ ತಿಂಡಿ ಎಲ್ಲದೂ ಕೂಡ ಇರುತ್ತೆ. ಬರೀ ಮಾತು ಅಷ್ಟೇ ಅಲ್ಲ, ಊಟ ತಿಂಡಿಗಳು ಇರುತ್ತೆ. ಇದಾದಮೇಲೆ ಸುಮಾರು ಒಂದು ಪ್ಯಾನೆಲ್ ಡಿಸ್ಕಷನ್ಸ್ ಇರುತ್ತೆ. ಅಂದರೆ ನಾನು ಆಗಲೇ ಹೇಳ್ದ ಹಾಗೆ ಸಾಹಿತ್ಯದಿಂದ ಸಿನಿಮಾ ಹೇಗೆ ಪರಸ್ಪರ ಪೂರಕವಾಗಿ, ಏನು ಒಂದು ಸಾಹಿತ್ಯ ಕೃತಿ ಬರೆದಿರೋದು ಪರದೆಗೆ ಬಂದಾಗ ಯಾವ ರೀತಿ ಒಂದು ಮಾರ್ಪಾಡುಗಳಾಗತ್ತೆ. ಏಕೆಂದರೆ 2 ಮೀಡಿಯಮ್ಗಳು ಬೇರೆ, 2 ಸೃಜನಶೀಲ ಮಾಧ್ಯಮಗಳೇ. ಆದರೆ ಒಂದು ಮೀಡಿಯಮ್ಮಿಂದ ಇನ್ನೊಂದು ಮೀಡಿಯಮ್ಗೆ ಬರಬೇಕಾದಾಗ ಆ ಹೊಸ ಮೀಡಿಯಮ್ಗೆ ಪ್ರಕಾರವಾಗಿ ಸಾಕಷ್ಟು ಅಡ್ಜಸ್ಟ್ಮೆಂಟ್ಸು ಮತ್ತು ಒಂದು ಮಾರ್ಪಾಡುಗಳು ಮಾಡ್ಕೋಬೇಕಾಗತ್ತೆ. ಈ ಪ್ರಕ್ರಿಯೆಯಲ್ಲಿ ಕಲಿಯುವಂಥದ್ದು ಏನಿದೆ, ಯಾವ ರೀತಿ ಬದಲಾವಣೆಗಳ ಅವಶ್ಯಕ, ಈ ಥರದ್ದೆಲ್ಲ ಕುರಿತಾದಂತಹ ಒಂದು ಕಮ್ಮಟಗಳು ಇರುತ್ತೆ. ಶಾರ್ಟ್ ಫಿಲ್ಮ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ನಲ್ಲ, ಅದರದ್ದು ಎಲ್ಲ ಸ್ಕ್ರೀನಿಂಗ್ ಇರುತ್ತೆ. ಇದನ್ನ ಎಲ್ಲರಿಗೂ ತೋರಿಸ್ತಾರೆ ಮತ್ತು ಅದನ್ನು ಯಾರು ಮಾಡಿದ್ದಾರೆ ಅವರೊಡನೆ ನಾಗ್ತಿಹಳ್ಳಿ ಚಂದ್ರಶೇಖರ್ ಅವರು ಕೂಡ ಕೂತ್ಕೊಂಡು ಒಂದು ಚರ್ಚೆಯನ್ನು ನಡೆಸ್ತಾರೆ. ಅಂದರೆ ಅವರು ಆ ಪ್ರಕ್ರಿಯೆಯಲ್ಲಿ ಒಂದು ಶಾರ್ಟ್ ಫಿಲ್ಮ್ ಮಾಡುವಂತಹ ಒಂದು ಪ್ರಾಸೆಸ್ ಏನಿದೆ ಅದರಲ್ಲಿ ಅವರಿಗೆ ಕಂಡುಕೊಂಡಂತಹ ಒಂದು ಯಾವ ಕಾಣಿಕೆನ ಕಂಡುಕೊಂಡ್ರು, ಏನು ಸವಾಲುಗಳನ್ನು ಎದುರಿಸಿದ್ರು, ಈ ರೀತಿಯಾದಂತಹ ಒಂದು ಓವರಾಲ್. ಅಂದರೆ ಈಗ ನೀವು ಕೂಡ ಶಾರ್ಟ್ ಫಿಲ್ಮ್ ಮಾಡಿರೋರೆ ಅಲ್ವಾ? ಸೊ ಅದು ಸಾಕಷ್ಟು ಸಮಯ ತಗೊಂಡಿರುತ್ತೆ. ಮತ್ತು ನೀವು ಅದು ಯೋಚನೆ ಮಾಡಿ ಯಾವುದು ವರ್ಕ್ ಆಗುತ್ತೆ, ಯಾವುದು ವರ್ಕ್ ಆಗಲ್ಲ, ಇದೆಲ್ಲವುದು ಒಂದು ಪ್ರಾಸೆಸ್ ಇರುತ್ತಲ್ಲ, ಅದನ್ನು ಹಂಚ್ಕೋತಾರೆ ಡೈರೆಕ್ಟರ್ಸ್ ಎಲ್ಲ. ಮತ್ತು ಇನ್ನೊಂದು ಸಾಹಿತ್ಯ ಗೋಷ್ಠಿ ಇರುತ್ತೆ. ಅದರಲ್ಲಿ ಯಾರ್ಯಾರಿಗೆ ಆಸಕ್ತಿ ಇದೆ ಅವರೇ ಬರೆದಿರುವಂತಹ ಪದ್ಯಗಳು ಅಥವಾ ಕಥಾ ಭಾಗಗಳು ಇದನ್ನೆಲ್ಲದನ್ನು ಹಂಚ್ಕೋಬೋದು. ಇನ್ನೊಂದು ಸ್ಮರಣ ಸಂಚಿಕೆ ಬರುತ್ತೆ. ಅಂದರೆ ಇಡೀ ಪ್ರೋಗ್ರಾಮ್ ಇದರಲ್ಲಿ ಇಲ್ಲ, ನಮ್ಮ ಸ್ಥಳೀಯ ಆಸಕ್ತರು ಯಾವುದಾದ್ರೂ
ಆಸಕ್ತಿ ಇದ್ದರೆ ಕವನ, ಕಥೆ ಇದುಗಳನ್ನೆಲ್ಲ ಕಳಿಸಬಹುದು. ನಾವು ಇದನ್ನೆಲ್ಲ ಪಬ್ಲಿಷ್ ಮಾಡಿ ಜನರಿಗೆ ಕೊಡ್ತೀವಿ. ಸುಮಾರು 5ರಿಂದ 6 ಪುಸ್ತಕಗಳು ಸಾಹಿತ್ಯ ರಂಗದ ಒಂದು ಈವೆಂಟ್ನ ಅಟೆಂಡ್ ಮಾಡೋರು ಎಲ್ಲರಿಗೂ ಕೂಡ ಸಿಗುತ್ತೆ ಪುಸ್ತಕಗಳು. ನಾನು ಲಾಸ್ಟ್ ಟೈಮ್ ಬಂದಿದ್ನಲ್ಲ, ಫಸ್ಟ್ ಟೈಮ್ ಅಟೆಂಡ್ ಮಾಡಿದ್ದು, ಭಾಳ ಇಷ್ಟ ಆಯಿತು. ಮೊದಲನೇದಾಗಿ ಊಟ ಅಂತ ಸಖತ್ತಾಗಿತ್ತು 2 ದಿನನೂ. ಆಮೇಲೆ ಎಲ್ಲ ರೀತಿಯ ಕಾರ್ಯಕ್ರಮಗಳು, ನಾವು ಒಂದು ನಾಟಕ ಮಾಡಿದ್ವಿ, ಅದು ಚೆನ್ನಾಗಿತ್ತು. ಸುಮಾರು ಕಾರ್ಯಕ್ರಮಗಳು ಬಹಳ ಚೆನ್ನಾಗಿತ್ತು. ಚಿಕ್ಕ ಕ್ರೌಡ್ ಆದ್ರೂ ಒಂಥರ ಎಂಜಾಯ್ ಮಾಡಿದ್ವಿ, ಒಂಥರ ಹಬ್ಬದ ವಾತಾವರಣ, ಮೆರವಣಿಗೆ ಇತ್ತು. ಹೌದು, ಈಗಲೂ ಇರುತ್ತೆ, ಮೆರವಣಿಗೆ ಇರುತ್ತೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತೆ. ಇನ್ನೊಂದು ಮುಖ್ಯ ವಿಷಯ ಏನಂದರೆ, ನಾವು ಕಳೆದ ಬಾರಿ ಕೂಡ ಡಾಲಸ್ನಲ್ಲಿ ಕಾಲೇಜ್ ಓದೋ ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ಒಂದು ಪ್ಯಾನಲ್ ಡಿಸ್ಕಷನ್ ಮಾಡಿದ್ವಿ. ಈಗಲೂ ಕೂಡ ಅದೇ ರೀತಿ, ಅಂದರೆ ನಾವು ಸಿನಿಮಾಗಳನ್ನು ನೋಡೋ ರೀತಿನೇ ಬೇರೆ, ಇಲ್ಲಿ ಹುಟ್ಟಿ ಬೆಳೆದಿರೋ ನಮ್ಮ ಮಕ್ಕಳುಗಳು ಸಿನಿಮಾಗಳನ್ನು ನೋಡೋ ರೀತಿನೇ ಬೇರೆ ಇರುತ್ತೆ. ಸೊ ಅವರ ದೃಷ್ಟಿನಲ್ಲಿ ಯಾವ ರೀತಿ ಒಂದು ಸಾಹಿತ್ಯ ಕೃತಿ ಸಿನಿಮಾ ಆದಾಗ ಅವರು ಯಾವ ರೀತಿ ಅದಕ್ಕೆ ರಿಲೇಟ್ ಆಗ್ತಾರೆ, ಅವರ ಫೀಡ್ಬ್ಯಾಕ್ ಏನು, ಇದೆಲ್ಲದನ್ನು ಕೂಡ ಚರ್ಚೆ ಮಾಡುವಂತಹ ಇನ್ನೊಂದು ವೇದಿಕೆ ಕೂಡ ಇರುತ್ತೆ. ಮತ್ತು ಪುಸ್ತಕಗಳದ್ದು ಪ್ರದರ್ಶನ ಇರುತ್ತೆ, ಯಾರಿಗಾರು ಆಸಕ್ತಿ ಇದ್ದರೆ ಅವ್ರ ಪುಸ್ತಕಗಳನ್ನೆಲ್ಲ ನೋಡಿ ತಗೋಬಹುದು. ಸೊ ಈ ರೀತಿ ಅನೇಕ ಕಾರ್ಯಕ್ರಮ. ಈಗ ಕನ್ನಡ ಸಾಹಿತ್ಯ ಆಸಕ್ತರಿಗಂತೂ ಇದೊಂದು ರೀತಿಯ ಹಬ್ಬ. ತುಂಬ ಜನಕ್ಕೆ ಕನ್ನಡದ ಬಗ್ಗೆ ಅಭಿಮಾನ ಇರುತ್ತೆ, ಬಟ್ ಸಾಹಿತ್ಯದಲ್ಲಿ ಅಷ್ಟು ಇಂಟ್ರೆಸ್ಟ್ ಇರಲ್ಲ. ಸೊ ಅಂಥವ್ರಿಗೆ ಯಾವ್ಯಾವ ರೀತಿಯ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದೀರಾ? ಅಂದರೆ ಇದು ಏನಾಗುತ್ತೆ ಅಂದರೆ ನೋಡಿ, ಸಾಹಿತ್ಯ ಅಂದ ತಕ್ಷಣ ನೀವು ಹೇಳಿದ ಹಾಗೆ ಅಂತಹ ಕನ್ನಡದ ಬಗ್ಗೆ ಒಲವಿರುತ್ತೆ. ಆದರೆ ಸಾಹಿತ್ಯ ಅಂದ ತಕ್ಷಣ ಅಯ್ಯೋ ಇದು ನಮಗೆ ಎಟುಕದ್ದು ಅನ್ನೋ ಒಂದು ಭಾವನೆ ಇರುತ್ತೆ. ಹಾಗಾಗಿ ಅದರಿಂದ ಸ್ವಲ್ಪ ದೂರ ಉಳಿಯೋಕ್ಕೆ ಹೋಗ್ತಾರೆ. ನಮ್ಮ ಉದ್ದೇಶ ಏನು ಅಂದರೆ, ನಿಮಗೆ ಸ್ವಲ್ಪ ಆಸಕ್ತಿ ಇದ್ದರೂ ಸಹ ನಿಮ್ಮ ಅಭಿರುಚಿಗೆ ತಕ್ಕ ಹಾಗೆ ಎಲ್ಲ ರೀತಿಯ ಕಾರ್ಯಕ್ರಮಗಳು ಇರುತ್ತೆ ಇದರಲ್ಲಿ. ಒಂದು ಈ ಬಾರಿ ಅಂತೂ ಚಲನಚಿತ್ರ ಮತ್ತು ಸಾಹಿತ್ಯ ಅಂತ ಇರೋದ್ರಿಂದ, ಚಲನಚಿತ್ರ ಅನ್ನೋದು ಹೆಚ್ಚು ಕಮ್ಮಿ ಎಲ್ಲರಿಗೂ ಕೂಡ ಅತ್ಯಂತ ಮನಸ್ಸಿಗೆ ಹತ್ತಿರವಾದಂತಹ ವಿಷಯನೇ ಆಗಿರುತ್ತೆ. ಆದರೆ ಚಲನಚಿತ್ರದಲ್ಲೂ ಕೂಡ ಸಾಹಿತ್ಯದ ಒಂದು ಪರಿಧಿ ಏನಿದೆ ಅದರ ಕುರಿತು ನಾವು ವಿಚಾರ ಮಾಡ್ತೀವಿ. ಅನೇಕ ಜನಪ್ರಿಯ ಚಲನಚಿತ್ರಗಳು ಸಾಹಿತ್ಯ ಆಧಾರಿತ ಕೃತಿಗಳಿಂದ ಬಂದಿದೆ ಅಲ್ಲ. ಈಗ ನಿಮಗೆ ಎಷ್ಟು ಜನಕ್ಕೆ ಮಯೂರ ಅಂದರೆ ಎಲ್ಲರಿಗೂ ಗೊತ್ತಿರೋದು ಅಲ್ವಾ, ರಾಜ್ಕುಮಾರ್ ಅವರದ್ದು ಮಯೂರ. ಆದರೆ ಅದರದ್ದು ಆ್ಯಕ್ಚುಯಲ್ ಸ್ಟೋರಿ ಇರೋದು ದೇವುಡು ಅವರ ಮಯೂರ ಅಂತ ಒಂದು ಕಾದಂಬರಿ. ಸೊ ಈ ವಿಷಯ ಹೆಚ್ಚು ಜನಕ್ಕೆ ಗೊತ್ತಿರೋದಿಲ್ಲ. ಈಗ ಬೆಳ್ಳಿಮೋಡ, ಶರಪಂಜರ, ಈ ಥರದ ಕೆಲವೊಂದು ಆಕಸ್ಮಿಕ, ಇದೆಲ್ಲ ಬಂಧನ, ಇವೆಲ್ಲ ಗೊತ್ತಿರುತ್ತೆ ಕಾದಂಬರಿ ಆಧಾರಿತ ಅಂತ. ಬಟ್ ಈ ಥರ ನೋಡಿ, ಮಯೂರ ಕಾದಂಬರಿ ಆಧಾರಿತ ಚಲನಚಿತ್ರ ಅಂದರೆ ಹೆಚ್ಚು ಜನಕ್ಕೆ ಅದು ನಂಬಿಕೆನೇ ಬರೋದಿಲ್ಲ. ಸೊ ನೀವೇನಾದರೂ ಆ ಮಯೂರ ಕಾದಂಬರಿನ ಓದಿದ್ರೆ ನಿಮಗೆ ಆ್ಯಕ್ಚುಯಲ್ ಸ್ಕ್ರೀನ್ ಪ್ಲೇ ಥರ ಇದೆ ಅದು. ಅಂದರೆ ಪ್ರತಿಯೊಂದು ಡೀಟೇಲ್ಸು ಅಷ್ಟು ಚೆನ್ನಾಗಿ ಅದರಲ್ಲಿ ಎಲ್ಲ ವಿವರಗಳನ್ನು ಕೂಡ ಅವರು ದಾಖಲಿಸಿದ್ದಾರೆ. ಸೊ ಈ ರೀತಿ ಒಂದು ಸಾಹಿತ್ಯದ ಹಿನ್ನೆಲೆಯಿಂದ ಬಂದಂತಹ ಸಾಹಿತ್ಯ ಮೊದಲು ಬರವಣಿಗೆ ಆಗಿ ಆಮೇಲೆ ಬೆಳ್ಳಿತೆರೆಗೆ ಬಂದಂತಹ ಆ ಒಂದು ಜರ್ನಿ ಏನಿದೆ, ಇದರ ಕುರಿತಂತಹ ವಿವಿಧ ಆಯಾಮಗಳನ್ನು ನಾವು ಚರ್ಚೆಗೆ ಮಾಡಿರ್ತೀವಿ. ಮತ್ತು ಇದ್ರ ಕುರಿತಾದ ಪುಸ್ತಕಗಳಿದೆ, ಅನೇಕ ಪ್ಯಾನಲ್ ಡಿಸ್ಕಷನ್ಸ್ ಇರುತ್ತೆ. ಮತ್ತು ಕೆಲವರು ಶಾರ್ಟ್ ಫಿಲ್ಮ್ ಮಾಡೋದಕ್ಕೆ ಆಹ್ವಾನ ಕೊಟ್ಟಿದ್ದೀವಿ, ಅವ್ರು ಯಾರು ಮಾಡ್ತಾರೆ ಅದರ ಕುರಿತು ಒಂದು ಚರ್ಚೆ ಇರುತ್ತೆ. ಇಲ್ಲಿ ಅಮೆರಿಕನಲ್ಲಿ ಯಾರ್ಯಾರು ಪುಸ್ತಕಗಳನ್ನು ಬರೆದಿದ್ದಾರೆ ಬರಹಗಾರರು, ಅವರದ್ದು ಪುಸ್ತಕಗಳ ಕುರಿತ ಚರ್ಚೆ ಇರುತ್ತೆ. ಮತ್ತು ಕವಿ ಕಾವ್ಯ ಇದನ್ನೆಲ್ಲ ಬರೆಯೋದಕ್ಕೆ ಯಾರಿಗೆ ಅಭ್ಯಾಸ ಇದೆ ಅವರನ್ನೆಲ್ಲ ಪ್ರೋತ್ಸಾಹ ಕೊಡೋ ದೃಷ್ಟಿನಲ್ಲಿ ಸಾಹಿತ್ಯ ಗೋಷ್ಠಿ ಕೂಡ ಇರುತ್ತೆ. ಭಾಳ ಖುಷಿ ಆಯಿತು. ಹಾಗೆ ತುಂಬ ಜನಕ್ಕೆ ಇದು ಡ್ಯಾಲಸಲ್ಲಿ ನಡೆಯೋದ್ರಿಂದ ಲೋಕಲ್ ಇರೋವಂಥ ಪಾಪ್ಯುಲೇಷನ್ಗೆ ಈಸಿ ಆಗುತ್ತೆ. ಬಟ್ ತುಂಬ ಜನ ಆಸಕ್ತರು ಅವ್ರಿಗೆ ಬರೋಕ್ಕಾಗಲ್ಲ. ಅವರು ಈ ಸಾಹಿತ್ಯ ರಂಗದಲ್ಲಿ ಇನ್ವಾಲ್ವ್ ಆಗಬೇಕು ಅಂದರೆ ಯಾವ್ಯಾವ ರೀತಿ ಅವರು ಕಾಂಟ್ರಿಬ್ಯೂಟ್ ಮಾಡ್ಬೋದು? ಇಲ್ಲ, ಕನ್ನಡ ಸಾಹಿತ್ಯ ರಂಗದ ಈ ಪ್ರೋಗ್ರಾಮ್ಗಳಿಗೆ ಸುಮಾರು ಜನ ನಮಗೆ ಬೇರೆ ಬೇರೆ ಊರುಗಳಿಂದನೂ ಬರ್ತಾರೆ. ಆದರೆ ತುಂಬ ಜನ ಅಂತ ಹೇಳೋದಕ್ಕಾಗೋದಿಲ್ಲ, ಆದರೆ ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಭಾಗವಹಿಸ್ತಾರೆ. ಇದು ಒಂದು ಸಾಹಿತ್ಯದ ಕಾರ್ಯಕ್ರಮಗಳಿಗೆ ಮೀಸಲಾಗಿರೋದ್ರಿಂದ ಆ ಸಂಖ್ಯೆ ಯಾವಾಗಲೂ ಸ್ವಲ್ಪ ಕಡಿಮೆ ಇರುತ್ತೆ. ಬಟ್ ಹೆಚ್ಚು ಜನಕ್ಕೆ ಪರಿಚಯ ಇಲ್ಲ. ಆದರೆ ಒಂದು ಸಲ ಯಾರು ಬಂದು ನೋಡಿದವರು ಮತ್ತಿನ್ನೊಂದು ಸಲ ಖಂಡಿತ ಬಂದೇ ಬರ್ತಾರೆ. ಅಷ್ಟು ಒಂದು ಪ್ರತಿಯೊಬ್ಬರಿಗೂ ಅರ್ಥ ಆಗೋ ರೀತಿಯಲ್ಲಿ ಮನರಂಜನೆ ಮತ್ತು ಮನೋವಿಕಾಸ ಎರಡನ್ನೂ ಒಟ್ಟಿಗೆ
ಒಟ್ಟಿಗೆ ಒಂದು ಪ್ಯಾಕೇಜ್ ರೂಪದಲ್ಲಿ ನಮ್ಮ ಸಾಹಿತ್ಯೋತ್ಸವ ನಡೆಯುತ್ತೆ. Okay. ಇದಲ್ದಲೆ ಕನ್ನಡ ಸಾಹಿತ್ಯ ರಂಗದ ಬಗ್ಗೆ ಹೇಗೆ ಜಾಯಿನ್ ಆಗ್ಬೋದು ಬೇರೆಯವರು ಅಂತ ಕೇಳಿದ್ರೆ, ಇದು ಒಂದು ಅಮೆರಿಕಾದಾದ್ಯಂತ ಇರುವಂತಹ ಸಂಸ್ಥೆ. ನಾವು ಪ್ರತಿ ತಿಂಗಳು ನಾವು ಒಂದು ಪುಸ್ತಕ ಬಳಗ ಅಂತ ಬುಕ್ ಕ್ಲಬ್ ಇದೆ. ಒಂದು ಸಣ್ಣ ಕಥೆಗಳನ್ನು ಆಯ್ಕೆ ಮಾಡಿಕೊಂಡು ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಕೆಲವು ಸಲ ಯಾರಾದರೂ ಪ್ರಖ್ಯಾತ ಸಾಹಿತಿಗಳು ಅವರೆಲ್ಲ ಬಂದಾಗ ಅವರದ್ದು ಒಂದು ಭಾಷಣ ಇರಬಹುದು, ಅಥವಾ ಅವ್ರದ್ದು ಒಂದು ವರ್ಕ್ಶಾಪು. ತುಂಬ ಹಿಂದೆ ಲಕ್ಷ್ಮೀನಾರಾಯಣ ಭಟ್ರು ಬಂದಿದ್ದಾಗ ಅವ್ರ ಜೊತೆ ಕನ್ನಡ ಸಾಹಿತ್ಯ ಚರಿತ್ರೆ ಅಂತ 4-5 ಊರುಗಳಲ್ಲಿ ಒಂದು ಕಮ್ಮಟನ ನಡೆಸಿದ್ರು. ಅದೆಲ್ಲ ತುಂಬಾ ಜನಪ್ರಿಯವಾಗಿತ್ತು. ಸೊ ಈ ರೀತಿ ಅನೇಕ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಕನ್ನಡ ಸಾಹಿತ್ಯ ರಂಗಕ್ಕೆ ಸದಸ್ಯರಾಗಬೇಕು ಅಂದರೆ ಖಂಡಿತ ಕನ್ನಡ ಸಾಹಿತ್ಯ ರಂಗ .org ಅಂತ ವೆಬ್ಸೈಟ್ ಇದೆ. ಅಲ್ಲಿ ಹೋಗಿ ನಿಮಗೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಮತ್ತು ಡ್ಯಾಲಸ್ನಲ್ಲಿ ಯಾರಿಗಾರು ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಬೇಕು ಅಂದರೆ ಖಂಡಿತ ನನ್ನನ್ನು ಸಂಪರ್ಕಿಸಿ. ಮಲ್ಲಿಗೆ ಕನ್ನಡ ಸಂಘದ ಮೂಲಕ ನಿಮಗೆ ಎಲ್ಲ ಮಾಹಿತಿನೂ ಮುಂದಿನ ಪ್ರಶ್ನೆ ನಂದು ಅದೇ ಇತ್ತು. ಯಾಕಂದರೆ ಸಾಕಷ್ಟು ಜನ ನಮ್ಮ ಜನ್ಮಭೂಮಿನ ಬಿಟ್ಟು ಬೇರೆ ದೇಶಕ್ಕೆ ಬಂದಿರ್ತೀವಿ ಹೊಟ್ಟೆಪಾಡಿಗೆ. ತುಂಬ ಜನಕ್ಕೆ ಆಸಕ್ತಿ, ಕನ್ನಡ ಸಾಹಿತ್ಯದಲ್ಲಿ ಆಸಕ್ತಿನ ಇನ್ನೂ ಇಟ್ಕೊಂಡಿರ್ತೀವಿ, ಅದನ್ನು ಕಂಟಿನ್ಯೂ ಮಾಡ್ತಾ ಇರ್ತೀವಿ. ಅದಕ್ಕೊಂದು ವೇದಿಕೆ ಬೇಕಿತ್ತು. ಸೊ ಈಗ ಕನ್ನಡ ಸಾಹಿತ್ಯ ರಂಗ ಅನ್ನೋದೊಂದು ಒಳ್ಳೆಯ ವೇದಿಕೆ. ಸೊ ಅದಕ್ಕೆ ರಿಜಿಸ್ಟರ್ ಆಗಬೇಕಂದ್ರೆ ಏನೋ ವಾಟ್ಸ್ಆ್ಯಪ್ ಗ್ರೂಪ್ಸ್ ಇದೆಯೋ ಇಲ್ಲ ಜಸ್ಟ್ ವೆಬ್ಸೈಟ್? ವಾಟ್ಸ್ಆ್ಯಪ್ ಗ್ರೂಪ್ ಎಲ್ಲ ಏನಿಲ್ಲ. ಇದಕ್ಕೇನು ಸದಸ್ಯತ್ವದ ಶುಲ್ಕ ಅಂತ ಏನೂ ಇರೋದಿಲ್ಲ. ನೀವು ನಮಗೆ ಒಂದು ಇಮೇಲ್ ಕಳಿಸಿದ್ರೆ ನಾವು ನಿಮ್ಮ ಇನ್ಫಾರ್ಮೇಷನ್ನ ತಗೊಂಡು ಒಂದು ಮೆಂಬರ್ಶಿಪ್ದು ಒಂದು ಇಮೇಲ್ ಲಿಸ್ಟ್ ಇದೆ. ಸೊ ಯಾವುದೇ ಕಾರ್ಯಕ್ರಮಗಳು ಏನೇ ಒಂದು ಮಾಹಿತಿ ಇದ್ದರೂ ಕೂಡ ಇಮೇಲ್ ಮೂಲಕ ನಿಮಗೆ ತಲುಪುತ್ತೆ. ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಆ್ಯಕ್ಟಿವ್ ಆಗಿದೆ ಕನ್ನಡ ಸಾಹಿತ್ಯ ರಂಗ. ಅಲ್ಲೂ ಕೂಡ ಎಲ್ಲ ಇವೆಂಟ್ದೂ ಹಾಕ್ತಾ ಇರ್ತೀವಿ. ಖಂಡಿತ. ಥ್ಯಾಂಕ್ ಯು ಪೂರ್ಣಿಮಾ ಅವರೇ. ಹಾಗೇನೆ ನೀವು ಮಲ್ಲಿಗೆ ಕನ್ನಡ ಸಂಘದ ಕನ್ನಡ ಸಾಹಿತ್ಯ ಕಮಿಟಿಲಿ ಇದ್ದೀರಾ. ಯಾವ್ಯಾವ ರೀತಿಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ? ನಿಮ್ಮ ಪ್ಲ್ಯಾನ್ ಏನು? ಖಂಡಿತ ಒಳ್ಳೆಯ ಪ್ರಶ್ನೆ ಕೇಳಿದರೆ. ಏಕೆಂದರೆ ಕನ್ನಡ ಸಾಹಿತ್ಯ ರಂಗ ಅನ್ನೋದು ಇಡೀ ಅಮೆರಿಕಾದಾದ್ಯಂತ ಇರೋದು. 2 ವರ್ಷಕ್ಕೊಮ್ಮೆ ನಾವು ಸಮ್ಮೇಳನ ನಡೆಸೋದು. ಆದರೆ ಇಲ್ಲಿ ಸ್ಥಳೀಯವಾಗಿರುವಂತಹ ಮಲ್ಲಿಗೆ ಕನ್ನಡ ಸಂಘದಲ್ಲಿ ನಮ್ಮ ಈ ಸಲ ಅಧ್ಯಕ್ಷರಾದಂತಹ ವಿದ್ಯಾ ಆದ್ಯ ಅವರು ತುಂಬ ಒಂದು ಒಳ್ಳೆಯ ಉದ್ದೇಶದಿಂದ, ನಿಮಗೆ ಆಸಕ್ತಿ ಇದೆ ಪೂರ್ಣಿಮಾ, ಸೊ ಬನ್ನಿ, ನೀವು ಏನು ಕಾರ್ಯಕ್ರಮಗಳನ್ನು ಮನೆಯಲ್ಲಿ ಒಂದು ಸಣ್ಣದಾಗಿ ನಡೆಸ್ತೀರಾ, ಇದನ್ನೆಲ್ಲ ನೀವು ನಮ್ಮ ಎಲ್ಲ ಸದಸ್ಯರಿಗೂ ಅನುಕೂಲ ಆಗೋ ಥರ ಮಲ್ಲಿಗೆ ಕನ್ನಡ ಸಂಘದ ಮೂಲಕ ಮಾಡಿ ಅಂತ ಹೇಳಿದ್ರು. ತುಂಬ ಪ್ರೋತ್ಸಾಹ ಕೊಟ್ಟು ಇದನ್ನು ಶುರು ಮಾಡಿದ್ದಾರೆ ಅಂತ. ಸುರಭಿ ಅಂತ, ನಾನು ಮತ್ತು ಕನಕ ಅವರು ಈ ತಂಡದಲ್ಲಿದ್ದೀವಿ. ನಾವೀಗ 1 ವರ್ಷ. ತಂಡದ ಹೆಸರು ಸುರಭಿ ಅಂತ. ಮಲ್ಲಿಗೆ ಕನ್ನಡ ಸಂಘದ ಸಾಹಿತ್ಯ ವಿಭಾಗಕ್ಕೆ ಸುರಭಿ ಅಂತ ಹೆಸರಿದೆ. ಸೊ ಇದ್ರ ಮೂಲಕ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ನಾವು ಗುರುಪ್ರಸಾದ್ ಕಾಗಿನೆಲೆ ಅವರು ಬಂದಾಗ ಒಂದು ಅವರ ಸತ್ಕುಲ ಪ್ರಸೂತರು ಅನ್ನೋ ಒಂದು ಕಾದಂಬರಿ ಬಗ್ಗೆ ಒಂದು ಚರ್ಚೆನ ಇಟ್ಕೊಂಡಿದ್ವಿ. ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರು ಇತ್ತೀಚೆಗೆ ನಮ್ಮನ್ನು ಅಗಲಿದ್ದಾಗ ಅವ್ರಿಗೆ ನುಡಿ ನಮನ ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ. ಅದಂತೂ ಬಹಳ ಜನಕ್ಕೆ ಇಷ್ಟ ಆಯಿತು. ಹೌದು, ಕಳೆದ ಜೂನ್ನಲ್ಲಿ ಮಾಡಿದ್ದು. ಅದಾದಮೇಲೆ ಗುರುರಾಜ ಕರ್ಜಗಿ ಅವ್ರು ಬಂದಾಗ ಅವ್ರ ಜೊತೆ ಒಂದು ನವರಾತ್ರಿ ಸಮಯದಲ್ಲಿ ಶಕ್ತಿ ಶಾರದೆ ಅಂತ ಅಲ್ಲೊಂದು ಪ್ರೋಗ್ರಾಮ್ ಮಾಡಿದ್ವಿ. ಎಸ್.ಎಲ್. ಭೈರಪ್ಪ ಅವರಿಗೆ ಶ್ರದ್ಧಾಂಜಲಿಗೋಸ್ಕರ ಒಂದು ಮಹಾಪರ್ವ ಅಂತ ಮಾಡಿದ್ವಿ. ಅದು ಕೂಡ ಬಹಳ ಚೆನ್ನಾಗಾಯಿತು. ಈಗ 3 ವಾರದ ಕೆಳಗಡೆ G.S. ಶಿವರುದ್ರಪ್ಪ ಅವರದ್ದು ಜನ್ಮಶತಾಬ್ದ ಆಯಿತು. ಅವರದ್ದು 100 ವರ್ಷ. ಅದು ಕರೆಕ್ಟಾಗಿ ಫೆಬ್ರವರಿ 7, 2026 ಫೆಬ್ರವರಿ 7 ಅವರು ಕೂಡ ಜನಿಸಿದ್ದು. ಕರೆಕ್ಟಾಗಿ ನಮಗೆ ಶನಿವಾರ ಬೇರೆ ಬಂದಿದ್ದು. ಸೊ ಒಂದು ಲೈಬ್ರರಿನಲ್ಲಿ ಸುಮಾರು ಹೆಚ್ಚು ಕಮ್ಮಿ 100 ಜನ, 85ಕ್ಕೂ ಹೆಚ್ಚು ಜನ ಸೇರಿದ್ರು. ಈ ಕಾರ್ಯಕ್ರಮದ ವಿಶೇಷ ಏನಂದ್ರೆ ಮಕ್ಕಳುಗಳು ಕೂಡ ಬಂದು ಭಾಗವಹಿಸಿದ್ರು. ಅವರ ಭಾವಗೀತೆಗಳನ್ನು ಕಲಿತು ಹಾಡಿದ್ರು. ಸೊ ಹೀಗಾಗಿ ಒಂದು ಯಾರೇ ಆಗಲಿ ಒಬ್ಬರು ಸಾಹಿತಿಯ ಒಂದು ಏನಿದೆ ಅವರು ಮಾಡಿರುವಂತಹ ಕೆಲಸಗಳು, ಅದನ್ನು ಅವರು ಬರೆದಿರುವಂತಹ ಕೃತಿಗಳು, ಈ ಕೃತಿಗಳ ಅಧ್ಯಯನ, ಅಭ್ಯಾಸ ಮತ್ತು ಅದನ್ನು ನೆನಪಿಸ್ಕೊಳ್ಳೋದ್ರ ಮೂಲಕ ನಾವು ಸಾಹಿತ್ಯಕ್ಕೆ ನಾವು ಒಂದು ನಮನನ ಸಲ್ಲಿಸ್ತಾ ಇದ್ದೀವಿ. ಇನ್ನು ಇದೇ ರೀತಿ ಅನೇಕ ಕಾರ್ಯಕ್ರಮಗಳನ್ನು ಮುಂದೆ ಖಂಡಿತ ಮಾಡಿ ನಮ್ಮ ಕನ್ನಡ ಸಂಘಕ್ಕೆ ಒಳ್ಳೆಯದಾಗಲಿ, ಇನ್ನು ಹೆಚ್ಚೆಚ್ಚು ಕಾರ್ಯಕ್ರಮಗಳು ಬರಲಿ. ಕನ್ನಡ ಸಾಹಿತ್ಯ ರಂಗ ನಮ್ಮ ಡ್ಯಾಲಸಲ್ಲಿ ನಡೀತಾ ಇದೆ. DFW ಹಿಂದೂ ಟೆಂಪಲಲ್ಲಿ ಮೇ 1, 2, 3. ಯಾರ್ಯಾರು ರಿಜಿಸ್ಟರ್ ಮಾಡಿಲ್ಲ ರಿಜಿಸ್ಟರ್ ಮಾಡ್ಕೊಳ್ಳಿ, ಬೇಗ ನಿಮ್ಮ ಸೀಟ್ನ ಪಕ್ಕಾ ಮಾಡ್ಕೊಳ್ಳಿ ಅಲ್ಲಿ.
ಥ್ಯಾಂಕ್ ಯು ಸೋ ಮಚ್ ಪೂರ್ಣಿಮಾ ಅವರೇ. ನೀವು ಇಷ್ಟೊತ್ತು ಕನ್ನಡ ಸಾಹಿತ್ಯ ರಂಗದ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಖಂಡಿತ. ಕನ್ನಡ ಸಾಹಿತ್ಯ ರಂಗದ ಉದ್ದೇಶ ಇರೋದೇನೆ, ಈಗ ಮೊದಲು 23 ವರ್ಷ ನಡ್ಕೊಂಡ್ಬಂದಿದೆ. ಪ್ರತಿ ಸಂಘಗಳು ಕೂಡ ಇಲ್ಲಿ ಮೊದಲು ಸಣ್ಣದಾಗಿಯೇ ಶುರುವಾಗಿ ನಂತರ ಈಗ ಜನಸಂಖ್ಯೆನೂ ಜಾಸ್ತಿ ಇದೆ, ಕನ್ನಡಿಗರ ಸಂಖ್ಯೆ ಎಲ್ಲ ರೀತಿಯಲ್ಲೂ ದೊಡ್ಡದಾಗಿ ಬೆಳೀತಾ ಇದೆ. ಅದೇ ರೀತಿ ನಮ್ಮ ಕನ್ನಡ ಸಾಹಿತ್ಯ ರಂಗ ಕೂಡ ತುಂಬ ಅಚ್ಚುಕಟ್ಟಾಗಿ ಕಾರ್ಯಕ್ರಮಗಳನ್ನು ನಡೆಸುತ್ತೆ. ಯಾವಾಗಲೂ ಅಷ್ಟೇ, ನಾವು ಆನ್ ದ ಡಾಟ್ ಕಾರ್ಯಕ್ರಮನ ಶುರು ಮಾಡ್ತೀವಿ, ಆನ್ ದ ಡಾಟ್ ಕಾರ್ಯಕ್ರಮನ ಮುಕ್ತಾಯ ಕೂಡ ಮಾಡ್ತೀವಿ. ಸೊ ನಾವು ತುಂಬ ಶಿಸ್ತಿನಿಂದ ಕಾರ್ಯಕ್ರಮಗಳನ್ನು ನಡೆಸ್ತೀವಿ. ಈ ಶಿಸ್ತಿನ ಜೊತೆಗೆ ಕನ್ನಡ ಸಾಹಿತ್ಯದ ಬಗ್ಗೆ ಪ್ರೀತಿ ಬೆಳೆಸೋದು, ಅದರ ಬಗ್ಗೆ ಅಭಿಮಾನ ಬೆಳೆಸೋದು, ಮತ್ತು ಯಾರಿಗೆ ಸಾಹಿತ್ಯದಲ್ಲಿ ಆಸಕ್ತಿ ಇದೆ ಇಲ್ಲಿ ಬಂದಾಗ ಭಾರತದಲ್ಲಿದ್ದಾಗ ನಾವು ಪತ್ರಿಕೆಗಳಿಗೆ ಕಳಿಸಬಹುದು, ಅಥವಾ ಯಾವುದೋ ಒಂದು ಕವಿಗೋಷ್ಠಿಗಳು ಎಲ್ಲ ನಡೀತಾ ಇರುತ್ತೆ, ಸಾಹಿತ್ಯಿಕ ಕಾರ್ಯಕ್ರಮಗಳು ಇಲ್ಲಿಗಿನ್ನ ಹೆಚ್ಚು ನಡೀತಾ ಇರುತ್ತೆ, ಅವ್ರಿಗೆ ಸಾಕಷ್ಟು ಅವಕಾಶಗಳಿರುತ್ತೆ. ಬಟ್ ಈ ದೇಶದಲ್ಲಿ ಬಂದಾಗಲೂ ಕೂಡ ಆ ಅವಕಾಶಗಳು ಅವ್ರಿಗೆ ಯಾವುದೇ ಕಾರಣಕ್ಕೂ ತಪ್ಪಬಾರದು. ಅವರ ಕನ್ನಡ ಸಾಹಿತ್ಯದ ಬಗ್ಗೆ ಇರುವ ಆಸಕ್ತಿಗೆ ನಾವು ಇನ್ನು ನೀರೆರೆದು ಅದನ್ನು ದೊಡ್ಡ ಮರವಾಗಿ ಬೆಳೆಸೋದಕ್ಕೆ ಒಂದು ಸಹಾಯ ನೀಡೋ ಈ ಉದ್ದೇಶದಿಂದ ಹುಟ್ಟಿರುವುದೇ ನಮ್ಮ ಕನ್ನಡ ಸಾಹಿತ್ಯ ರಂಗ. ಖಂಡಿತ ಇದು ಬಹಳ ಒಳ್ಳೆಯ ಕಾರ್ಯಕ್ರಮ. ಯಾಕಂದರೆ ಮೊದಲಾಗಿದ್ದರೆ ತುಂಬ ಕಷ್ಟ ಇತ್ತು. ಇವಾಗ ಆನ್ಲೈನ್ ಲೈಫು, ಈಗ ಪ್ರಪಂಚ ಚಿಕ್ಕದಾಗ್ಬಿಟ್ಟಿದೆ. ನೀವು ಯಾವುದೇ ಮೂಲೆಯಲ್ಲಿರಿ, ನೀವು ಯಾರನ್ನ ಬೇಕಾದ್ರೂ ರೀಚ್ ಆಗ್ಬೋದು, ಒಂದು ಪ್ಲ್ಯಾಟ್ಫಾರ್ಮ್ಗಳಿದೆ. ಬಟ್ ನೀವು ಮಾಡ್ತಿರೋಂಥ ಕಾರ್ಯಕ್ರಮ ಬಹಳ ಉಪಯುಕ್ತವಾದದ್ದು. ತುಂಬ ಆಸಕ್ತರಿದ್ದಾರೆ ಸಾಹಿತ್ಯದಲ್ಲಿ. ಸೊ ಅವ್ರಿಗೆಲ್ಲ ಒಂದು ವೇದಿಕೆ ಕಲ್ಪಿಸಿಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅದೇ ಉದ್ದೇಶ. ಥ್ಯಾಂಕ್ ಯು. ಧನ್ಯವಾದಗಳು. ಥ್ಯಾಂಕ್ ಯು.